ಬ್ರೇಕ್ ನಂತರ ಯುವ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ವಿಜಯ ಕಾಲೇಜಿನ ಯುವ ಶಕ್ತಿಗಳೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ರಾಜಕೀಯ ಮತ್ತು ಯುವ ಜನತೆ, ನಿಜಕ್ಕೂ ಯುವಕರಲ್ಲಿ ಏನು ಪ್ರಶ್ನೆಗಳಿವೆ? ರಾಜಕಾರಣಿ ಅಂತಂದರೆ ಹೇಗಿರಬೇಕು, ಗುಣಲಕ್ಷಣಗಳೇನಿರಬೇಕು? ಒಬ್ಬ ವಿದ್ಯಾರ್ಥಿಗೆ ಒಂದಿಷ್ಟು ಗುಣಲಕ್ಷಣಗಳಿರ್ತವೆ, ಹಾಗೆಯೇ ರಾಜಕಾರಣಿಗೂ ಆ ಲಕ್ಷಣಗಳು ಬೇಕಾಗ್ತವೆ. ಸೊ ಯುವ ಜನತೆಯಲ್ಲಿ ಏನು ರೀತಿಯ ಮನಸ್ಥಿತಿ ಇದೆ? ನಿಜಕ್ಕೂ ಇಲ್ಲಿರುವಂತಹ ರಾಜಕಾರಣಿಗಳನ್ನ ನೋಡಿದಾಗ ನಿಮ್ಗನ್ಸುತ್ತಾ ಅವರಿಗಿರುವಂತಹ ಎಲ್ಲ ಕ್ವಾಲಿಟೀಸ್ಗಳಿದೆ ಅಂತ, ಅಥವಾ ಕ್ವಾಲಿಟೀಸ್ಗಳಿಲ್ಲದೆ ನಾಯಕರಾಗಿದ್ದಾರೆ ಅನ್ಸುತ್ತಾ? ಖಂಡಿತವಾಗೂ ಯಾವ ಕ್ವಾಲಿಟೀಸೂ ಇಲ್ಲ ಅಂತಲೇ ಹೇಳ್ಬೋದು. ಯಾವ ಕ್ವಾಲಿಟಿ ಇಲ್ಲದಂತಹ ಒಂದು ಆಕ್ಯುಪೇಷನ್ ಹೇಳ್ತಾರಲ್ವ, ಒಂದು ಸನ್ಯಾಸಿ, ಇನ್ನೊಂದು ರಾಜಕಾರಣ. ಈಗಿನ ಪರಿಸ್ಥಿತಿಯಲ್ಲಿ ಹೋಲಿಸಿಕೊಂಡ್ರೆ ನರೇಂದ್ರ ಮೋದಿ ಅಂತ ಹೇಳ್ತಾರಲ್ವ, ಅವರಂತಹ ಒಬ್ಬ ಲೀಡರ್ ಬೇಕು. ರಾಜಕಾರಣಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ರಾಜಕಾರಣಿ ಬೇಡ ನಮ್ಮ ದೇಶದಲ್ಲಿ. ಅವ್ರ ಬಗ್ಗೆ ಬೇಕಾದಷ್ಟು ಕಾಂಟ್ರವರ್ಸಿ ಇರ್ಬೋದು. ಗುಜರಾತ್ 2004ನೇ ಇಸ್ವಿಯಲ್ಲಿ ಆದಂತಹ ಒಂದು ಪ್ರಕರಣದ ಬಗ್ಗೆ ಅಥವಾ ಏನೇ ಇರ್ಬೋದು, ಆದರೆ ಅವರು ಆ ರಾಜ್ಯದಲ್ಲಿ ದೇಶಕ್ಕಾಗಿ ಸೆಕ್ಯುಲಾರಿಸಮ್ ಬಗ್ಗೆ ಅವರ ಪ್ರಿನ್ಸಿಪಲ್ಸ್ ಏನಿದೆ, ಒಂದು ದೇಶವನ್ನು ಮುನ್ನಡೆಸುವ ಯಾವ ನಾಯಕತ್ವದ ಗುಣ ಇದೆ, ಬಹುಶಃ ನರೇಂದ್ರ ಮೋದಿ ಅಂತವರು ನಮಗೆ ಬೇಕು. ಸೊ ಇಲ್ಲಿರೋರಲ್ಲೇ 10 ಜನ ಆಗ್ಬೋದು ಅಂತೀರಾ? ಇಲ್ಲಿರೋರಲ್ಲಿ ಆಗಬಹುದು. ಇವಾಗ ನೋಡಿ, ನಾವು ಮಕ್ಳನ್ನ ಸ್ಕೂಲಿಗೆ ಸೇರಿಸ್ಬೇಕಂದ್ರೇ ಅವ್ರ ಮಕ್ಳು ಅವ್ರ ಅಪ್ಪ ಅಮ್ಮನ ಕ್ವಾಲಿಫಿಕೇಶನ್ ಕೇಳ್ತಾರೆ. LKGಗೆ ಸೇರ್ಸಕ್ಕೆ. ಇನ್ನು ಈ ದೇಶ ಆಳ್ಬೇಕು ಅಂದರೆ ನಾವು ಅವ್ರ ಕ್ವಾಲಿಫಿಕೇಶನ್ ಕೇಳಬಾರ್ದಾ? ಇವಾಗ ನಿಮಗೆ ನ್ಯೂಸ್ ರಿಪೋರ್ಟ್ ಮಾಡೋಕ್ಕೆ ನಿಮ್ಗೆ ಇಷ್ಟು ಕ್ವಾಲಿಫಿಕೇಶನ್ಸ್ ಅಂತ ಇರುತ್ತೆ. ಇನ್ನು ಅವ್ರು ನ್ಯೂಸ್ ಕ್ರಿಯೇಟ್ ಮಾಡೋರು, ಅವರಿಗೆ ಕ್ವಾಲಿಫಿಕೇಶನ್ಸ್ ಇರಬೇಕಲ್ವಾ? ನಮ್ಮ ಡಿಮಾಂಡ್ಸ್ನೆಲ್ಲ ಅವ್ರು ಫುಲ್ಫಿಲ್ ಮಾಡಬೇಕು. ಹೇಳಬೇಕಂದ್ರೆ ನನ್ನ ಪ್ರಕಾರ ಅವ್ರು ರಾಜಕಾರಣ ಅನ್ನೋದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ರಾಜಕಾರಣ ಅಂದರೆ ಏನು ಅಂತ ಪಾಠ ನಮ್ಮ ಯುವಕರಿಂದ ಕಲಿಬೇಕು ಅಂತ ನಾನು ಹೇಳೋದು. ಸೊ ಪಾಠ ಕೊಡೋದಕ್ಕೆ ರೆಡಿ ಇದ್ದಾರಾ ಸ್ಟೂಡೆಂಟ್ಸ್ಗಳು, ಯೂತ್ಸ್ ಎಲ್ಲ? ಖಂಡಿತ ಅವಕಾಶ ಇದ್ದರೆ ಖಂಡಿತ ಮಾಡಿಕೊಡ್ತೀವಿ. ಒಂದು ತಮಾಷೆ ಇದೆ, ಬಟ್ ಆದರೂ ಇದು ಫ್ಯಾಕ್ಟೇ. ನಾವಿವಾಗ ಒಂದು 10 ವರ್ಷ ಓದಿದ್ಮೇಲೆ ತಿರ್ಗಾ ಅದನ್ನು 10 ವರ್ಷ ಓದಬೇಕು ಅಂತ ಯಾರಾದರೂ ಇಷ್ಟಪಡ್ತೀವ? ಖಂಡಿತ ಇಲ್ಲ. ಒಂದು 2 ಸತಿ ಅಟ್ ದ ಮೋಸ್ಟ್ ತುಂಬ ಚೆನ್ನಾಗಿರೋ ಬುಕ್ ಆದರೂ 1 ಸತಿ 2 ಸತಿ ಓದ್ಬೋದು. ಮತ್ತೆ ಓದಿದ್ರೆ ಎಂಥವ್ರಿಗೆ ಆಗಲಿ ಬೇಜಾರಾಗುತ್ತೆ. ಬಟ್ ಪೊಲಿಟಿಷಿಯನ್ಸ್ ಯಾಕೆ ಅವ್ರ ಪೀರಿಯಡ್ ಮುಗಿದ್ಮೇಲೂ ನಾನು ಇದೇ ಪೋಸ್ಟಿಗೆ ಬರಬೇಕು, ನಾನು ಇನ್ನೂ ಮುಂದುವರಿಬೇಕು ಅಂತ ಏನಕ್ಕೆ? ಅಲ್ಲಿ ಏನೋ ಒಂದು ಸೆಳೆತ ಇದೆ ಅವ್ರಿಗೆ. ಏನದು? ಅದು ನಮಗೆಲ್ಲರಿಗೂ ಗೊತ್ತಿರಲ್ಲ. ಸೊ ಇರುವ ರಾಜಕಾರಣಿಗಳಿಗೆ ಅಲ್ಲಿರುವಂತಹ ಪವರ್ಗೆ, ಆ ಕುರ್ಚಿಗೆ ಸೆಳೆತ ಇದೆ ಅಂತ. ಅದು ಯುವ ಜನತೆಗೆ ಯಾಕೆ ರಾಜಕಾರಣದ ಕಡೆ ಸೆಳೆತ ಕಡಿಮೆ ಆಗ್ತಿದೆ ಅಥವಾ ಇಲ್ಲ ಅಂತ ಅನಿಸುತ್ತೆ? ಇಲ್ಲ, ಖಂಡಿತ ತುಂಬ ಇದೆ. ಇವಾಗ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು, ನರೇಂದ್ರ ಮೋದಿ ಅವ್ರನ್ನ ಎಕ್ಸಾಂಪಲ್ ಕೊಟ್ಟರು. ನರೇಂದ್ರ ಮೋದಿ ಗುಜರಾತ್ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಜಯನಗರ ಕ್ಷೇತ್ರ ಅವರಿರೋ ಪ್ಲೇಸ್, ಇವಾಗ ಏನು ನಮ್ಮ ಕಾಲೇಜ್ ಇದೆ ಆ ಪ್ಲೇಸಲ್ಲಿ ವಿಜಯ್ ಕುಮಾರ್ ಅಂದ್ಬಿಟ್ಟು MLA ಇದ್ದಾರೆ. 800 ಕೋಟಿ ಅಮೌಂಟ್ ಬಂದಿದೆ ಈ ಕ್ಷೇತ್ರಕ್ಕೆ. ಒಂದು ಕ್ಷೇತ್ರಕ್ಕೆ 800 ಕೋಟಿ ಬಂದಿದೆ. ಏನು ಮಾಡಿದ್ದಾರೆ ಅವ್ರ ಅಮೌಂಟ್ನ? ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅಂತ. ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಅವರು ಬ್ಯಾಚುಲರು, ಇವರು ಬ್ಯಾಚುಲರ್ಸು. ನಮ್ಮಂಥ ಹೆಂಗೆ ಹುಡುಗರಿಗೆ ಅದನ್ನು ಕೊಟ್ಟರೆ, ನಮ್ಮ ಯುವ ಶಕ್ತಿಯವ್ರಿಗೆ ಅಂಥ ಪೋಸ್ಟ್ಗಳನ್ನ ಕೊಟ್ಟರೆ, ಅಂಥ ಮುಂದೆ ಹೋಗೋಕ್ಕೆ ಅವಕಾಶಗಳು ಕೊಟ್ಟರೆ ನಾವು ಮುಂದೆ ಹೋಗ್ತೀವಿ, ಅಂಥವನ್ನ ಡೆವಲಪ್ ಮಾಡ್ತೀವಿ. 800 ಕೋಟಿನ ಅವ್ರು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಿಲ್ಲ, ನಾವು ಖರ್ಚು ಮಾಡಿ ತೋರಿಸ್ತೀವಿ. ಯಾವ ಥರ ಡೆವಲಪ್ಮೆಂಟ್ ಬೇಕು ನಾವು ಮಾಡಿ ತೋರಿಸ್ತೀವಿ. ಯುವ ಶಕ್ತಿಯಲ್ಲಿ ಯುವ ಜನತೆಗೆ ಅವಕಾಶಗಳನ್ನು ಕೊಟ್ಟರೆ ಅಲ್ಲಿ ಅನುಭವದ ಕೊರತೆ ಕಾಡುತ್ತೆ ಅಂತ ಅನ್ನೋದು ಬಹಳ ಅನುಭವಿ ರಾಜಕಾರಣಿಗಳ ಆರೋಪ. ಮತ್ತು ಬಹಳಷ್ಟು ಕಾಲದಲ್ಲಿ ಅದನ್ನು ಕೊಡ್ತಾ ಇಲ್ಲ ಅಂತ ಅಂತಾರೆ. ಸೊ ನಿಮಗೆ ಏನನ್ಸುತ್ತೆ, ನಿಜಕ್ಕೂ ಅನುಭವ ಪಡೆದುಕೊಳ್ಳಿಕ್ಕೆ ಅವಕಾಶನೇ ಕೊಡ್ತಿಲ್ಲ? ಖಂಡಿತ ಇಲ್ಲ. ಇವಾಗ ಕಣ್ಣಲ್ಲಿ ನೋಡೋದು, ಕೈಯಲ್ಲಿ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಎಲ್ಲರೂ ಮಾಡ್ತಾರೆ. ಒಬ್ಬ ಕುಂಬಾರ ಮಡಿಕೆ ಮಾಡ್ತಾನೆ, ಒಬ್ಬ ಕುರಿ ಕಾಯಿಸ್ತಾನೆ, ಒಬ್ಬ ಹಾಲು ಕರಿಯೋನು ಹಾಲು ಕರಿತಾನೆ. ಆದರೆ ಇಲ್ಲಿ ಎಜುಕೇಟೆಡ್ ಆಗಿ ಇಲ್ಲಿ ಎಜುಕೇಷನ್ ತೊಗೊಳಕ್ಕೆ ಬಂದವರು ನಾವೆಲ್ಲದಕ್ಕೂ ಪ್ರಿಪೇರ್ ಆಗೇ ಬಂದಿರ್ತೀವಿ. ನಮ್ಮ ಕಣ್ಣಲ್ಲಿ ತೋರಿಸಿದ್ದು ನಾವು ಮುಂದೆ ಮಾಡೋದಕ್ಕೆ ನಮಗೆ ಗೊತ್ತು, ಆ ಶಕ್ತಿ ನಮ್ಮಲ್ಲಿದೆ. ಇಷ್ಟೊತ್ತು ಮಾತಾಡಿದ್ರು, ಆದರೆ ಎಲ್ಲರೂ ಲೀಡರ್ಸ್ ಬೇಕು, ನಾಯಕರುಗಳು ಬೇಕು ಅಂತಿದ್ರು. ಯಾರು ಡೈನಮಿಕ್ ಲೀಡರ್ಸ್ ಬೇಕು ಅಂತ ಯಾರು ಕೇಳಿಲ್ಲ. ಡೈನಮಿಕ್ ಲೀಡರ್ಸ್ ಬೇಕು. ಯಾವಾಗ ಡೈನಮಿಕ್ ಆಗ್ತಾರೆ ಅಂದರೆ, ನಮ್ಮೊಳಗೆ ಯಾರಾನೋ ಒಬ್ಬ ಲೀಡರ್ ಆಗ್ತೀನಿ ಅಂತಂದಾಗ ಅವ್ನು ಪಕ್ಕ ಇರೋನು ಸಪೋರ್ಟ್ ಮಾಡ್ತಾನ, ಆವಾಗ ಡೈನಮಿಕ್ ಲೀಡರ್ಸ್ ಆಗ್ತಾರೆ. ಫಸ್ಟು ನಮ್ಮ ಯುವಕರುಗಳು ಕಾಲಿಡಿಯೋ ಬುದ್ಧಿಯನ್ನು ಬಿಟ್ಟರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿರೋ ಒಬ್ಬ ಡೈನಮಿಕ್ ಲೀಡರ್ ಅಥವಾ ಲೀಡರ್ಶಿಪ್ ಕ್ವಾಲಿಟೀಸ್ ಏನಾಗುತ್ತೆ ಅದು ಈಚೆ ಬರುತ್ತೆ. ನಾವು 18 ವರ್ಷ ತುಂಬಿದ ತಕ್ಷಣ ಎಷ್ಟು ಜನ ನಮ್ಮ ಹಕ್ಕನ್ನು ಡಿಮ್ಯಾಂಡ್ ಮಾಡ್ತೀವಿ ಅಂದರೆ, ನಮಗೆ ವೋಟಿಂಗ್ ಪವರ್ ಇದೆ, ನಾವು ವೋಟರ್ಸ್ ID ಕಾರ್ಡ್ ತೊಗೋಬೇಕು ಅಂತ ಎಷ್ಟು ಜನ ಯೋಚನೆ ಮಾಡ್ತೀವಿ. ಬರೀ ನನಗೇನೋ ಲೈಸೆನ್ಸ್ಗೆ ಬೇಕು ಅಥವಾ ಅಡ್ರೆಸ್ ಬೇಕು ಅಂತ ವೋಟರ್ಸ್ ID ತಗೊಳ್ಳೋರೇ ಹೆಚ್ಚು, ಅದ್ರ ಬದಲು ನಾನು ಮತ ಚಲಾಯಿಸಬೇಕು. ಇನ್ನೊಂದು, ಎಲ್ಲ ಕಡೆ ಬ್ಲ್ಯಾಂಕ್ ವೋಟಿಂಗ್ ಸಿಸ್ಟಮ್ ಬಂದಿದೆ. ಅಂದರೆ ಯಾವ ಕ್ಯಾಂಡಿಡೇಟು ಇಷ್ಟ ಇಲ್ಲದೆ ಹೋದರೆ ಅವನು ಬರೀ ಬ್ಲ್ಯಾಂಕ್ ವೋಟ್ ಹಾಕ್ಬೋದು. ಅದು ನಮ್ಮ ದೇಶದಲ್ಲಿ ನೆಗೆಟಿವ್ ವೋಟ್. ಅದು ನಮ್ಮ ದೇಶದಲ್ಲಿ ಜಾರಿಯಾಗಿ ಬಂದರೆ ಆಟೋಮೆಟಿಕ್ ಆಗಿ ನಮ್ಮ ದೇಶದ ಎಲ್ಲ ವ್ಯವಸ್ಥೆ ಸರಿಯಾಗುತ್ತೆ. ಅಭಿವೃದ್ಧಿಗೋಸ್ಕರ ರಾಜಕೀಯ ಬೇಕು, ಅಧಿಕಾರಕ್ಕೋಸ್ಕರ ರಾಜಕೀಯ ಬೇಡ. ಕೊನೆಯದಾಗಿ ನಮ್ಮ ರಾಜಕಾರಣದಲ್ಲಿ ಏನು ಬದಲಾವಣೆಗಳು ಮುಖ್ಯವಾಗಿ ಆಗಬೇಕು ಯುವ ಜನತೆಯ ಮನಸ್ಥಿತಿಯಲ್ಲಿ? ಭಾರತದ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಯುವ ಜನತೆ ಅಥವಾ ನಮ್ದೇನು ಸಿವಿಲ್ ಮೂಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅದರಿಂದನೇ ಪರಿಹಾರ ಕಂಡುಕೊಳ್ಬಹುದಾ ಅಂತ ಇವತ್ತಿನ ಮಟ್ಟಿಗೆ ಹೇಳೋದಾದರೆ, ಅದು ಸಹ ಯಾವುದೇ
ಒಂದು ಆಪ್ಷನ್ನೇ ಇಲ್ಲ ಅನ್ನೋ ಮಟ್ಟಿಗೆ. ಉದಾಹರಣೆ ಅಣ್ಣಾ ಹಜಾರೆ ಅವ್ರದ್ದೇ ಅಂತ ಏನು 70 ವರ್ಷದ ಇಳಿ ವಯಸ್ಸಿನಲ್ಲೂ ತನ್ನ ದೇಶಕ್ಕೋಸ್ಕರ ತಾನೇನಾದರೂ ಅನುಭವಿಸ್ಬಹುದು ಅನ್ನುವಂಥ ಯಾವುದೇ ಒಂದು ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಈಗಿನ ಜನತೆಗೋಸ್ಕರ ಅವರು ಹೋರಾಟ ಮಾಡಿದ್ರೆ, ಪ್ಯಾರಾಮಿಲಿಟ್ರಿ ಫೋರ್ಸಸ್ಸನ್ನು ಕರೆದು ಮಲ್ಕೊಂಡಿರುವಂಥ 200 ಜನರ ಮೇಲೆ ಲಾಠಿ ಚಾರ್ಜ್ ನಡೆಸುವಂತಹ ಗೌರ್ಮೆಂಟ್ ಇದೆ. ಈ ಥರದವ್ರು ನಮಗೆ ಬೇಡ. ಓಕೆ, ಸೊ ವ್ಯವಸ್ಥೆಯಲ್ಲಿ ಬದಲಾವಣೆಗಳ ಆಶಯದೊಂದಿಗೆ ಯುವ ಶಕ್ತಿಯ ಮಾತು ಕೇಳಿ ಬರ್ತದೆ. ಹಾಗೆ ಯುವ ಶಕ್ತಿಯಲ್ಲಿ ಸಾಕಷ್ಟು ಪ್ರತಿಭೆಗಳು ಕೂಡ ಇದೆ. ಸೊ ಅದನ್ನು ಅನಾವರಣಗೊಳಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಸೊ ಯಾರು ಏನು ಪ್ರಸ್ತುತಪಡಿಸೋಕೆ ರೆಡಿ ಇದ್ದೀರಿ? ಭೂಹಗರಣ, ಡಿನೋಟಿಫಿಕೇಶನ್, ಹಗರಣ ಗಮರಣ, ವಾಟ್ ಇಸ್ ದಿಸ್? ನೀವೆಲ್ಲ ಸತ್ಯಾಗ್ರಹ ಕುತ್ಕೊಳ್ಳೋದ? ಹೇಳಿಪ್ಪ, ಒಳ್ಳೆ ಲ್ಯಾಡನ್ ಕೈಯಲ್ಲಿ ತಿರುಪ್ತಿ ಲಾಡು ನೋಡ್ದಂಗೆ ಆಗ್ತಿದೆ. ನನ್ನ ಟೆರರಿಸ್ಟ್ ಅಂತೀರೇನ್ರಿ? ಉಪಮಾನ ಉಪಮೇಯ ಇರಲಿ ಅಂತ ಹೇಳಿದೆ. ಅತ್ಯುನ್ನತ ಸಾಹಿತ್ಯ ಗೌರವ ಪಡೆದೋನಲ್ವಾ ನಾನು? ಇಷ್ಟು ಹೇಳ್ದಿದ್ರೆ ಆಗತ್ತಾ? ನಾನು ಲೆವೆಲ್ಗೋಸ್ಕರ ಭ್ರಷ್ಟಾಚಾರ ಮಾಡ್ತೀನಿ, ನೀನು ಅಧಿಕಾರಕ್ಕೋಸ್ಕರ ಭ್ರಷ್ಟಾಚಾರ ಮಾಡ್ತಿದ್ಯಾ. ತಗೋ ಜ್ಯೂಸ್ ತರಿಸಿ, ನೀ ಕುಡ್ಕೋ. ವಿಕಿಲೀಕ್ಸ್ ಅಲ್ಲಿ ನೀನು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಅಮೌಂಟಿನ ಡೀಟೇಲ್ಸ್ ಎಲ್ಲ ಲೀಕ್ ಮಾಡ್ತೀರಂತೆ, ಹೋಗಿ ಬಂದ್ ಮಾಡ್ಕೋ. ರಾಜಕೀಯ ಪಕ್ಷಗಳು, ಒಂದು ಪಕ್ಷದವ್ರಿಗೆ ಸ್ವಂತ ಬುದ್ಧಿ ಇಲ್ಲ, ಇನ್ನೊಂದು ಪಕ್ಷದವ್ರಿಗೆ ಸ್ವಂತ ಬುದ್ಧಿ ಇದ್ರೂ ಅದು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಪಕ್ಷದವರು ಇನ್ನೂ ನಿದ್ದೆಯಿಂದ ಎದ್ದಿಲ್ಲ. ಪೊಲಿಟಿಕಲ್ ಫೀಲ್ಡ್ ಇಸ್ ಎ ಕ್ರಿಮಿಟೋರಿಯಂ ಆಫ್ ಎಥಿಕ್ಸ್ ಅಂಡ್ ಪೀಪಲ್ ಆರ್ ಡಮ್. ವಂಡರ್ಫುಲ್. ವಿಜಯ ಪದವಿ ಕಾಲೇಜಿನಲ್ಲಿ ಇಷ್ಟರವರೆಗೆ ಸಾಕಷ್ಟು ಸುಂದರವಾದಂತಹ ಚರ್ಚೆ ಜೊತೆಗೆ ಅಷ್ಟೇ ಒಂದು ರಾಜಕೀಯ ವ್ಯವಸ್ಥೆ ಮೇಲೆ ಬೆಳಕು ಬೀರುವಂತಹ ಸುಂದರ ಸ್ಕಿಟ್ನ ಅನಾವರಣ ಕೂಡ ಆಯಿತು. ನಿಜಕ್ಕೂ ಈ ಯುವ ಶಕ್ತಿಯಲ್ಲಿ ಶಕ್ತಿ ಎಷ್ಟಿದೆ, ಬದಲಾವಣೆಗೆ ಮನಸ್ಸು ತುಡಿತಗೊಳ್ತಾ ಇದೆ ಅಂತ ಅನ್ನೋದನ್ನು ತೋರಿಸ್ಕೊಟ್ರು ಯುವ ಶಕ್ತಿ. ಮತ್ತೆ ಮುಂದಿನ ವಾರ ಇನ್ನೊಂದು ಯುವ ಅಡ್ಡಾದಲ್ಲಿ ಇನ್ನೊಂದು ರಾಜಕೀಯ ವಿಷಯದೊಂದಿಗೆ ನಿಮ್ಮ ಮುಂದೆ ಯುವ ಶಕ್ತಿಯಲ್ಲಿ ನಾನು ನಿಮ್ಮೆದುರು ಹಾಜರಾಗ್ತೀನಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.